ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪಲ್ಗುಣಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಸಿಟಿಗೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಸೊ ಇವಾಗ ಹೋಗೋಣ ಬನ್ನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಇವತ್ತು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಗೈಸ್ ಇವಾಗ 12:15 ಆಗಿದೆ ಟೈಮು. ಲೆಟ್ಸ್ ಗೋ. ಕೃಪಕಾ, ಶಿವಣ್ಣ, ಜುನ್ನುಗೆ ಹುಷಾರಿಲ್ಲ, ಅವ್ರು ಹಾಸ್ಪಿಟಲ್ಗೆ ಹೋಗ್ತಾರೆ. ನಾವು ಹಾಗೆ ಸಿಟಿಗೆ ಹೋಗ್ತೀವಿ. ಪ್ರತ್ಯೂಷ್ಗೂ ಹುಷಾರಿಲ್ಲ. ರಜನಿ ಅಕ್ಕ, ಪ್ರತ್ಯೂಷ್ ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಮದರ್ ಇಂಡಿಯಾ, ಕಮ್ ಫಾಸ್ಟ್, ಕಮ್ ಕಮ್ ಕಮ್. ಎಲ್ಲಿ ಸಂದಿಲೆ ಹೋಗೋಣ? ಹೆಂಗೋಗೋಣ? ಸರಿ ಬಾ. ಅಲ್ವಾ, ಬಿಸಿಲು ನೋಡಿ, ಎಷ್ಟೋ ದಿನ ಆಯಿತು. ಸರಿ. ಕೈಯಲ್ಲೇ ಫೋನ್ ಇಟ್ಕೊಂಡು ನಿನ್ನ ಫೋನ್ ನೋಡಿ ನೆನಪಾಯ್ತು ಫೋನು ಅಂತ. ಸುಮ್ನಿರಮ್ಮ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಎಲ್ಲಿ ಅವರು? ರೋಡಿಗೆ ಬನ್ನಿ ಅಂತ ಅಂದ್ರು ಗೈಸ್. ಎಲ್ಲೋ ಕಾಣಿಸ್ತಾ ಇಲ್ಲ. ದೇಖೆ ಅವರು ಬಂದರು. ಇವರೇ, ಹೌದು ಇವರೇ. ಏನು ಸ್ಲೋ ಮೋಷನಲ್ಲಿ ಬರ್ತೈತೆ ನೋಡಿ ಇವಣ್ಣ. ಸುಮ್ಮನೆ ಇರೋಣ. ಆಯ್ತು, ಜ್ವರ ಬಂದು ಬಾಡೋಗಿದೆ ಮಗು. ಇವಾಗಿನ ಗಾಳಿ ಹಂಗೆ ಐತೆ ಅಲ್ಲ. ಏನಿಲ್ಲಮ್ಮ, ಅವತ್ತೊಂದು ದೇವ್ರ ಜೊತೆ ತೆರೆ ಮಾಡವ್ರೆ. ಎಷ್ಟು ಜನ ಮಕ್ಕಳು ಬರ್ತಾರೆ ಅಂತಂದ್ರೆ ರಾಜು ಬೇಗ ಮುಗಿಯೋದೇ ಇಲ್ಲ. ಕಾದು ಈಗ ಗೌರ್ಮೆಂಟಿಗೆ ಮಕ್ಕಳಿಗೆ ಅಂತಾನೆ ಮಾಡವ್ರೆ. ತುಂಬ ಚೆನ್ನಾಗಿ ಕಾಸ್ಬಿಡ್ತಾರೆ. ಬಂದಿದ್ದೀವಿ ಗೈಸ್ ಒನ್ಸ್ ಅಗೇನ್ ಗಾಂಧಿ ಬಜಾರ್. ಪೊಲೀಸ್ ಹಿಡಿತಾ ಇದ್ದಾರೆ. ನನ್ನ ಯಾಕೆ ಹಿಡಿತಾರೆ? ನಾನೇನು ಗಾಡೀಲಿ ಬಂದಿದ್ದೀನಾ? ಗೈಸ್, ನಾವಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೀಪಾಲೆ ಕಂಬ ತಗೊಳ್ಳೋಣ ಪೂಜೆಗೆ ಅಂತ ನೋಡ್ತಾ ಇದ್ದೀವಿ. ಇಷ್ಟ ಆದರೆ ಇಲ್ಲೇ ತಗೋತಾರೆ, ಇಲ್ಲ ಅಂದರೆ ನೆಕ್ಸ್ಟ್ ಅಂಗಡಿಗೆ ಹೋಗ್ತೀವಿ. ಗೈಸ್, ಅದು ಯಾಕೋ ನಮ್ಮ ಅಮ್ಮಂಗೆ ಇಷ್ಟ ಆಗಿಲ್ಲ. ಸೊ ಮತ್ತೆ ನೆಕ್ಸ್ಟ್ ಬೇರೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಲ್ಲೂ ನಮ್ಮ ಅಮ್ಮಂಗೆ ಇಷ್ಟ ಆಗಿಲ್ಲ. ನೆಕ್ಸ್ಟ್ ಮುಂದಿನ ಅಂಗಡಿಗೆ ಹೋಗ್ತಾ ಇದ್ದೀವಿ. ಇದರಲ್ಲಿ ತೂಕ ಎಷ್ಟು ಬರುತ್ತೆ ನೋಡಿ. ಅಲ್ಲೂ ಇಷ್ಟ ಆಗಿಲ್ಲ, ಮತ್ತೆ ಬೇರೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ನು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಬ್ಬರೊಬ್ಬರು ಒಂದೊಂದು ಫೋನ್ ಯಾವುದೋ ಅಂಡರ್ ಗ್ರೌಂಡಲ್ಲಿದೆ ಗೈಸ್. ದೂರಿ ಬಂದ್ಕೊಡಪ್ಪ. 400 ಅಲ್ಲ 2000 ತಗೊಳ್ಳಿ.
ಫೈನಲಿ ಗೈಸ್ ತಗೊಂಡ್ವಿ. ನೆಕ್ಸ್ಟ್ ಏನು ತಗೋಬೇಕೋ ನೋಡ್ಬೇಕು. ಹಾಗೆ ನಮ್ಮ ದೊಡ್ಡಮ್ಮ ಒಂದು ಓಲೆ ಥರ ಕೇಳಿದರು. ಸೊ ಅವರಿಗೆ ಅಂತ ನಮ್ಮ ಮದರ್ ಇಂಡಿಯಾ ಓಲೆ ನೋಡ್ತಾ ಇದ್ದಾರೆ. ಓಲೆ ನೋಡ್ತಾ ಇದ್ದಂಗೆ ಜೋರಾಗಿ ಮಳೆ ಬಂದುಬಿಡ್ತು. ಸೊ ಅಲ್ಲೇ ಇಯರಿಂಗ್ಸ್ನ ತಗೊಂಡು ನಿಂತಿದ್ದೀವಿ. ಸರಿಯಾಗಿ ಬರ್ತಾಯಿದೆ. ಹಾಸನಲ್ಲಿ ಮಾತ್ರ ಮಳೆ, ಇಷ್ಟೊಂದು ಮಳೆ ಬರುತ್ತೆ ಅಂತ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಇಯರು. ನಮ್ಮ ಚಿನ್ನಮ್ಮನ ಬರ್ಡೇ ಇದೆ ನೆಕ್ಸ್ಟ್ ಮಂತು. ಸೊ ಅವಳಿಗೆ ಬಟ್ಟೆ ನೋಡೋಣ ಅಂತ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ. ಡ್ರೆಸ್ ಅಂತೂ ಚೆನ್ನಾಗಿತ್ತು, ನನಗೆ ಸ್ವಲ್ಪ ಇಷ್ಟ ಆಯಿತು. ಬಟ್ ಅವಳ ಪರ್ಸ್ನಾಲಿಟಿಗೆ ಪೂರ್ತಿ ದೊಡ್ಡದಾಗೋಗುತ್ತೆ, ಮುಳುಗೋಗ್ತಾಳೆ ಅವಳಿಗೆ ಬಟ್ಟೆಲಿ ಅಂತ ಅನ್ನಿಸ್ತು. ಸೊ ಅತ್ಲಾಗಿ ಈ ಡ್ರೆಸ್ನು ಬೇಡ ಅಂತ ಹೇಳಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಮಳೆ ಬರುತ್ತಿರುವ ಕಾರಣ ಎಲ್ಲರೂ ಯಾವ್ಯಾವ ಅಂಗಡಿ ಸಿಗುತ್ತೋ ಅಲ್ಲಲ್ಲೇ ನಿಂತ್ಕೊಬಿಟ್ಟಿದ್ದಾರೆ. ಗೈಸಿ ಮಳೆ ಯಾಕೋ ನಿಲ್ಲೋ ಥರ ಕಾಣಿಸ್ತಾ ಇಲ್ಲ. ಸೊ ಛತ್ರಿ ಇಟ್ಕೊಂಡು ಹೋಗ್ತಾ ಇದ್ದೀವಿ ನಿಟ್ಕೊಂಡು. ಘೋರವಾದ ಮಳೆ ಪ್ರಾರಂಭವಾಗಿದೆ. ಬೆಳಗ್ಗೆಯಿಂದ ಮಳೆ ಇರಲಿಲ್ಲ ಗೈಸ್, ಬಿಸಿಲಿತ್ತು. ಇವತ್ತು ಬಿಸಿಲು ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ವಿ, ಬಟ್ ಮಳೆನೇ ಬರ್ತಾ ಇದೆ. ಮಳೆ ಮಳೆ ಮಳೆ. ಹಾಗೆ ಆನ್ ದಿ ವೇ ಬರ್ತಾ ನಮ್ಮ ರಿಲೇಟಿವ್ ಒಬ್ಬರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದರು. ಸೊ ಅವ್ರನ್ನ ನೋಡ್ಕೊಂಡು ಬರೋಣ ಅಂತ ನಾವಿವತ್ತು ಜೀವಜ್ಯೋತಿ ಹಾಸ್ಪಿಟಲ್ಗೆ ಹೋಗಿದ್ವಿ. ಅಡ್ಮಿಟ್ ಆಗಿರೋ ಪೇಷಂಟ್ನ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತಿದ್ದು ಮತ್ತೆ ಈಗ ರಿಟರ್ನ್ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ಗೈಸ್ ಸಂತೆಪೇಟೆ ಸರ್ಕಲ್ಗೆ ನಡ್ಕೊಂಡು. ಫೈನಲಿ ನಮ್ಮ ಏರಿಯಾಗೆ ಬಂದು ರೀಚ್ ಆದ್ವಿ. ಮನೆಗೆ ಹೋಗ್ತಾ ಇದ್ದೀವಿ. 3:20 ಗೈಸ್ ಟೈಮ್. ಇವಾಗ ನಾವು 12:30 ಮನೆ ಬಿಟ್ಟಿದ್ದು. ಹೊಟ್ಟೆ ಹಸಿತಾ ಇದೆ. ನಮ್ಮ ಮನೆ ರೋಡು ಅಯ್ಯಪ್ಪ ಸುಸ್ತಾಗೋಯ್ತು. ಸಿಟಿಯಿಂದ ಬರೋ ಅಷ್ಟೊತ್ತಿಗೆ ಯಾವಾಗ ಮನೆಗೆ ಹೋಗಿ ಬೀಳ್ತೀನೋ ಅಂತ ಅನ್ನಿಸ್ತಾ ಇದೆ. ಇದು ಸಾಕಾಗೋಯ್ತು. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.